ಪೆಟ್ರೋಲ್ ಫುಲ್ ಹಾಕ್ಸಿದೆ, ಇಲ್ಲಂತ ತೋರಿಸ್ತಾ ಇದೆಯಲ್ಲ. ಕೋರ್ಟಿಗೆ ಬೇರೆ ಟೈಮ್ ಆಗ್ತಿದೆ, ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೀನಿ ನಾನು. ಸ್ಟುಪಿಡಾಗಿ ಆಡ್ಬೇಡಿ. ನಾನು ಕೋರ್ಟಿಗೆ ತಾನೇ ಹೋಗ್ತಿರೋದು. ನಾನು ಹೋಗ್ತೀನಿ, ಇವನು ಪಾಡಿ ಇವನು ಹೇಗಾದ್ರೂ ಬರಲಿ ಅನ್ನೋಗಿದ್ರೆ ಹೊರಟ್ಬಿಡಿ. ಎಲ್ಲಿಗ್ರೆ ಹೋಗ್ಬೇಕಾ? ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು. ಬರ್ತೀಯಾ? 10,000 ರೂಪಾಯಿ ಆಗುತ್ತೆ. ದುಡ್ಡಿದೆ ಅಂತ ಸುಲ್ಕೆ ಮಾಡ್ತೀರಾ? ಸುಲ್ಗೆನಾ? ಯಾವನಿಗೆ ಬೇಕಯ್ಯ ನಿನ್ ದುಡ್ಡು? ಮದುವೆ ಮನೇಲಿ ನೀನ್ ಎತ್ತಬೇಕು ಅಂತ ಪ್ಲಾನ್ ಮಾಡಿದ್ವಿ. ಜನ ಇದ್ರು ಅಂತ ಸುಮ್ಮನೆ ಬಿಟ್ಟಿದೀವಿ. ನನಗೆ ಚಾಕು ಹಾಕೋ ಹೊತ್ತಿಗೆ ಆಚೆಯವ್ರು ಅಡ್ಡ ಬಂದರು. ಅವರಿಗೆ ಅತ್ತೆಗೇನಾಯ್ತು ಮಾವ? ನಾನು CS ಹಾಸ್ಪಿಟಲಲ್ಲಿ ಇದ್ದೀನಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಬೇಗ ಬರ್ತೀರಾ ಪ್ಲೀಸ್? ಹಾಂ ಈಗಲೇ ಬಂದೆ ಮಾವ, ಬಂದೆ. ಓಕೆ. ಹಾಂ ಡ್ಯಾಡ್ ಹೇಳಿ. ಈಗಷ್ಟೇ ಮನೆ ತುಂಬಿಸ್ಕೊಂಡಿದ್ದಾಯ್ತು. ಆರ್ಯ, ನಿಮ್ಮಮ್ಮಂಗೆ ಏನಾಯ್ತು ಅಮ್ಮಂಗೆ? ಡಿವೋರ್ಸಿಗೆ ಸೈನ್ ಹಾಕಲ್ಲ ಅಂದ್ರ? ಇಲ್ಲ ಕಣೋ, ಕೋರ್ಟ್ಗೆ ಹೋಗ್ಬೇಕಾದ್ರೆ ಅನ್ನ ಪುರಾಣ ಉಳಿಸೋದಕ್ಕೆ ಹೋಗಿ ಅವ್ರ ಪ್ರಾಣ ಅಪಾಯದಲ್ಲಿದೆ ಕಣೋ. ವಾಟ್? ಈಗ ಎಲ್ಲಿದ್ದೀರಾ? CS ಹಾಸ್ಪಿಟಲ್ ಇದ್ದೀನಿ ಕಣೋ. ಸರಿ, ನಾನು ಈಗಲೇ ಬಂದೆ. ಸ್ವಾತಿ, ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹಲೋ. ಬಹಳ ಚೆನ್ನಾಗಿ ನಡ್ಸ್ಕೊಟ್ಟೆ ಮದುವೆನ. ನಮ್ಮ ಜಾಗನ ಇನ್ನೊಬ್ರಿಗೆ ಬಿಟ್ಕೊಟ್ಟು ನಮ್ಮ ಖರ್ಚನ್ನ ಕಮ್ಮಿ ಮಾಡಿದ್ಯಾ. ಇವಾಗೇನು ಅದನ್ನ ವಾಪಸ್ ಕೊಡೋದಕ್ಕೆ ಫೋನ್ ಮಾಡ್ದಾ? ಅದೇ ಒಂದು ನಿಮಿಷ ಕೇಳಿಸ್ಕೊಳೋ. ನೋಡು, ಅತ್ತೆಗೆ ಸೀರಿಯಸ್ ಆಗಿದೆ. ವಾಟ್? ಹೌದು, ಅತ್ತೆ ಮೇಲೆ ಅಟ್ಯಾಕ್ ಆಗಿದೆ. ಮಾವ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಯಾವ ಹಾಸ್ಪಿಟ್ಲು? CS ಹಾಸ್ಪಿಟಲು. ಬಂದೆ, ಈಗಲೇ ಬಂದೆ. ಸೂರ್ಯ ಸರ್, ದಯವಿಟ್ಟು ಏನಾಗಿದೆ ನೋಡಿ, ಏನು ಬೇಕೋ ನಾನು ವ್ಯವಸ್ಥೆ ಮಾಡ್ತೀನಿ. ಪ್ಲೀಸ್ ಅವ್ರಿಗೆ ಏನಾಗಬಾರ್ದು ಪ್ಲೀಸ್. ಪ್ಯಾನಿಕ್ ಆಗಬೇಡಿ, ಧೈರ್ಯವಾಗಿರ್ರಿ.
ನೋಡಿ ಬ್ಲಡ್ ಫುಲ್ ಕಮ್ಮಿ ಆಗಿದೆ, ಬ್ಲಡ್ಗೆ ಅರೇಂಜ್ ಮಾಡಿ. ಬಾಬಾ ಬಾಬಾ ಏನಾಯ್ತು? ನಿಮ್ಮ ಹತ್ರ ಪೆಟ್ರೋಲ್ ಆಗೋಯ್ತು ಅಂತ ಫೋನ್ ಮಾಡಿದ್ನಲ್ಲ. ಆಮೇಲೆ ಆಟೋದಲ್ಲೋ ಕಾರ್ನಲ್ಲೋ ಹೋಗೋಣ ಅಂತ ನಾನು ಆರ್ತಿಯವರು ಕಾರಿಂದ ಕೆಳಗೆ ಬಂದು ಹೊರಗಡೆ ನಿಂತಿದ್ವಿ. ಆಗ ಒಬ್ಬ ಆಟೋದವನು ಬಂದ. ಅವನ ಹತ್ರ ವಿಚಾರಿಸ್ತಿದ್ದೆ. ಇನ್ನೊಂದು ಆಟೋದಲ್ಲಿ 4 ಜನ ಗುಂಡಾಗಳು ಬಂದರು. ಒಬ್ಬ ನನ್ನ ಮೇಲೆ ಅಟ್ಯಾಕ್ ಮಾಡಿ ಚಾಕುನಲ್ಲಿ ಚುಚ್ಚೋದಕ್ಕೆ ಬಂದ. ಆರ್ತಿ ಅವ್ರು ಅಡ್ಡ ಬಂದರು. ಅವ್ರ ಹೊಟ್ಟೆ ಚುಚ್ಚಿತು. ಅವ್ರಿಗೆ ಯಾಕೆ ಹೆಂಗೆ ಬರು ಅಂತ ಗೊತ್ತಾ? ಗೊತ್ತಿಲ್ಲ ಕಣೋ. 3-4 ಜನ ಇದ್ರು. ಎಲ್ಲ ಗುಂಡಾಗಳ ಥರ ಇದ್ರು. ಅಮ್ಮನ ಕಂಡೀಷನ್ ಹೇಗಿದೆ ಅಂತ ಈಗ ಡಾಕ್ಟ್ರ್ ಏನಂದ್ರು? ಗೊತ್ತಿಲ್ಲ. ಅವ್ರು ಇನ್ನೂ ಏನೂ ಹೇಳಿಲ್ಲ. ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದೇ ಟ್ರೀಟ್ಮೆಂಟ್ ಮುಗಿಲಿರೋ. ಹೇಗಿದ್ದಾರೆ? ಡೋಂಟ್ ವರಿ, ಜೀವಕ್ಕೇನೂ ಅಪಾಯ ಇಲ್ಲ. ರಕ್ತ ಜಾಸ್ತಿ ಹೋಗಿದೆ, ನಾವು ಬ್ಲಡ್ ಟ್ರಾನ್ಸ್ಫ್ಯೂಸ್ ಮಾಡಿದ್ದೀವಿ. ಓಕೆ, ಸರಿ ಡಾಕ್ಟರ್. ಹೋಗಿ ನೋಡ್ಬೋದಾ? ಹಾಂ ಶೂರ್, ಆದರೆ ಒಬ್ಬೊಬ್ಬರಾಗೆ ಹೋಗಿ ನೋಡಿ. ಡ್ಯಾಡಿನ ಕೊಲೆ ಮಾಡಿಸೋದಕ್ಕೆ ಯಾರನ್ನೋ ಕಳಿಸಿದ್ದೆ. ನಾನೇನು ಮಾಡಿಲ್ಲ ಕಣ. ನಾಟಕ ಮಾಡಿದ್ದು ಸಾಕು. ಡ್ಯಾಡಿ ಹೇಳಿದ್ರು ಗುಂಡಗಳು ಆಟೋಲ್ಲಿ ಬಂದರು ಅಂತ. ನಿನ್ನ ಕಡೆಯವರು ತಾನೆ? ಈ ಆಟೋ ಓಡಿಸೋರೆಲ್ಲ ನನ್ನ ಕಡೆಯವರನು. ಹುಚ್ಚೋ ಬಾಯಿ. ಮದುವೆ ಮನೆಯಲ್ಲೂ ನಿನ್ನ ಕಡೆಯವ್ರು ಗಲಾಟೆ ಮಾಡ್ತಿದ್ರು. ನೀನು ಕಳಿಸಿದಲ್ವ ಅವ್ರನ್ನ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ನಮ್ಮ ತಾಯಿ ಮೇಲೆ ಹಲ್ಲೆ ನಡೆದಿದೆ. ಪ್ರಾಣ ಕಳ್ಕೊತಿದ್ರು, ಹೇಗೋ ಉಳ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿಮ್ಮಪ್ಪನ ಮಾತ್ರ ನಾವು ಸುಮ್ಮನೆ ಬಿಡ್ತಿರ್ಲಿಲ್ಲ. ನಮ್ಮಪ್ಪನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಕಾರಣ ಆದವ್ರು ಯಾರು? ಅದಕ್ಕೆ ಕಾರಣ ಹೋದ್ರು ನಿಮ್ಮಪ್ಪನೇ ಕಣೋ. ಅವ್ರ ಥರ ನಮ್ಮಮ್ಮನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದು. ಡಿವೋರ್ಸ್ ಆಗ್ತಿದ್ರು ತಾನೆ, ಹುಡುಗರು ಆಗ್ತಿದ್ರು ತಾನೆ. ಯಾಕೋ ಕರ್ಕೊಂಡು ಹೋಗ್ಬೇಕಾಯ್ತು ನಮ್ಮ ತಾಯಿನ ಕಾರಲ್ಲಿ? ನಿಮ್ಮ ತಂದೆನೇ ಇದು ಮಾಡಿರೋದು. ಏನೋ ಪ್ರೂಫ್ ಇದೆ ನಿನ್ನ ಹತ್ರ? ಏನೋ ಪ್ರೂಫ್ ಇದೆ. ಇಮೇಲ್ ಆಯ್ತಿದ್ಯಾ? ಆಯ್ತದಲ್ದೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಾಸ್ಪಿಟಲ್ ಇದು ಕಾಮನ್ ಸೆನ್ಸ್ ಇಲ್ಲ ಇಬ್ರಿಗೂ. ಅವ್ನು ಕೇಳಿ ರಂಜಿತ್ ಬಾಯಿ ಬಂದಾಗ ಮಾತಾಡ್ತಿದ್ದಾನೆ. ಕೊಲೆ ಅಟೆಂಪ್ಟ್ ಆಗಿರೋದು ನನ್ನ ತಂದೆ ಮೇಲೆ ತಾನೆ. ತಂದೆಗೆ ಏನಾದರೂ ಆಗಬೇಕಿತ್ತು, ನಿನ್ನ ಸುಮ್ಮನೆ ಬಿಟ್ಟು. ಬರೀ ತಂದೆ ತಂದೆ ಅಂತ ಹೇಳ್ತಿಲ್ಲೋ. ಅಲ್ಲಿ ಮಲಗಿರೋರು ನಿನ್ನ ಹೆತ್ತ ತಾಯಿ. ನಿನ್ನ ನೋಡ್ದಾಗೆಲ್ಲ ನನ್ನ ಮಗ ಅಂತ ಎಷ್ಟು ಪ್ರೀತಿ ತೋರಿಸೋರು ಗೊತ್ತಾರೋ ನಿನಗೆ? ನಿನಗೆ ಯೋಗ್ಯತೆನೇ ಇಲ್ಲ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನೋ ಮಾಡ್ತಿದ್ದೆ. ನನ್ನ ತಂದೆನ ಕೊಲೆ ಮಾಡೋದಕ್ಕೆ ನೋಡಿರ್ತೀಯ, ಅದು ಉಲ್ಟಾ ಹೊಡೆದಿದೆ. ಆರ್ಯ ಏನು ಮಾತಾಡ್ತಿದ್ಯಾ ನೀನು? ನಿಮ್ಮ ತಾಯಿ ಕೊಣೋರು. ಇನ್ನೇನು ರಂಜಿತ್, ನನ್ನ ತಂದೆ ಮೇಲೆ ನಡೆದಿದ್ದು ಕೊಲೆ ಪ್ರಯತ್ನ ಅಲ್ವಾ? ನಿನ್ನೊಂದು ಸುಮ್ಮನೆ ಬಿಡಲ್ಲ ಕೊಡೋ. ಈ ಕೇಸಿನ ಎಂಕ್ವೈರಿ ಮಾಡಿ ನಿನ್ನನ್ನು ಸಿಕ್ಕಾಕ್ಸಿ ಒಳಗೆ ಹಾಕ್ಲಿಲ್ಲ ಅಂದ್ರೆ ಮಾಡೋ. ಅದೇನು ಮಾಡ್ತೀವಿ ಮಾಡೋ. ನಿನ್ನ ತಾಕತ್ತು ಅನ್ನೋದಿದ್ರೆ ಮಾಡು. ಕಾಮ್ ಡೌನ್ ಆರ್ಯ.
ನಿಮ್ಗೇನೂ ಆಗಿಲ್ಲ ತಾನೆ? ನನಗೇನೂ ಆಗಿಲ್ಲ, ಆದರೆ ನಿಮ್ಗಾಯ್ತು. ದೇವರು ದೊಡ್ಡವನು, ದೊಡ್ಡದೇನೂ ಆಗಿಲ್ಲ ಬಿಡಿ. ಡೋಂಟ್ ವರಿ, ಎವ್ರಿಥಿಂಗ್ ಈಸ್ ಆಲ್ ರೈಟ್. ನೀವು ಬೇಗ ಹುಷಾರಾಗ್ತೀರಾ, ಆದರೆ 1 ತಿಂಗಳು ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಇಂಟೆಸ್ಟಿನ್ ಒಳಗಡೆ ಚಾಕು ಹೋಗಿರೋದ್ರಿಂದ ತುಂಬ ಡ್ಯಾಮೇಜ್ ಆಗಿದೆ, ಹಾಗೆ ಬ್ಲೀಡಿಂಗ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ನೀವು ಮತ್ತೆ ಎದ್ದು ಓಡಾಡಿದ್ರೆ, ಹೀಗೆ ಕೂತ್ಕೊಂಡು ಮಾತಾಡಿದ್ರೆ ಮತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ 1 ಮಂತ್ ಶಿ ಹ್ಯಾಸ್ ಟು ಟೇಕ್ ಕಂಪ್ಲೀಟ್ ಬೆಡ್ ರೆಸ್ಟ್. ಆದಿ ಬರ್ತಾನಂತೆ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಇವಾಗ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ. ಹೇಳಮ್ಮ. ಸೂರ್ಯ ಹಾಸ್ಪಿಟಲ್ ಇದೆಯಾ? ಹಾಂ, ಹೇಗಿದ್ದಾಳೆ ಆರ್ತಿ ಈಗ? ಪರವಾಗಿಲ್ಲ, ಚೇತರಿಸ್ಕೋತಾ ಇದ್ದಾರೆ. ಪ್ರಜ್ಞೆನೂ ಬಂದಿದೆ. ದೇವ್ರು ದೊಡ್ಡವನು, ಕಾಪಾಡಿದ್ದಾನೆ. ಏನಂತಾರೆ ಡಾಕ್ಟ್ರು? ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ, ಆದರೆ 1 ತಿಂಗಳು ಪೂರ್ತಿ ಬೆಡ್ ರೆಸ್ಟ್ ಇರಬೇಕಂತೆ. ಅವಳನ್ನ ನಾವು ನೋಡ್ಕೊಳ್ಳೋಣ ಕಣೋ. ಏನಂದೆ? 1 ತಿಂಗಳು ಬೆಡ್ ರೆಸ್ಟ್ ಅಂದ್ರೆ ಯಾರೋ ನೋಡ್ಕೊಳ್ತಾರೆ? ಶೋಭಾಮನ್ ಕೈಯಲ್ಲಿ ಆಗಲ್ಲ, ಅವ್ರಿಗೆ ಮಂಡಿ ನೋವಲ್ವಾ? ಆರ್ತಿನ ಕರ್ಕೊಂಬಂದ್ಬಿಡು, ನಾವೇ ನೋಡ್ಕೊಳ್ಳೋಣ. ನಿನ್ ಜೀವ ಉಳಿಸಿದಳ್ ಕಣೋ ಅವಳು. 1 ತಿಂಗಳು ಅವಳು ಆರೈಕೆ ಮಾಡಿ ನಮ್ಮ ಋಣ ಕಳ್ಕೋಬೇಕು. ಅವಳನ್ನ ಮನೆಗೆ ಕರ್ಕೊಂಬಂದ್ಬಿಡು. ಆದ್ರೆ ಗಿದ್ರೆ ಏನೂ ಇಲ್ಲ, ಅವಳಿಗೆ ಹೇಳು ನಾನು ಹೇಳ್ದೆ ಅಂತ, ಬರ್ತಾಳೆ. ಸರಿಯಮ್ಮ. ಮಿಸ್ಟರ್ ಸೂರ್ಯ ಅವರೇ, ಇವ್ರನ್ನ ಕರ್ಕೊಂಡು ಹೋಗ್ಬೋದು. ಡಿಸ್ಚಾರ್ಜ್ ಸಮರಿ ಕೂಡ ರೆಡಿ ಮಾಡಿದ್ದೀನಿ, ನೀವು ಹೋಗ್ಬೋದು. ಆದರೆ ಬೆಡ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಆದಿ ಬರ್ತಾನಂತೆ, ಇಲ್ಲ ಹೊರಗಡೆ ಹೋಗಿದ್ದಾನೆ. ನಾ ಹೋಗೋಣ, ಬನ್ನಿ, ಬರ್ತಾನ ಅವನು. ಹಾಂ ಸೂರ್ಯ ಅವರೇ, ಇವ್ರನ್ನ ಕರ್ಕೊಂಡು ಹೋಗಿ. ಇವ್ರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ನನಗೆ ಕೂಡಲೇ ಫೋನ್ ಮಾಡಿ, ನಾನು ಬಂದು ನೋಡ್ತೀನಿ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಟೈಮ್ ಕರೆಕ್ಟಾಗಿ ಕೊಡಿ. ಸರಿ ಡಾಕ್ಟರ್. ಓಕೆ, ಟೇಕ್ ಕೇರ್ ಮಾ. ಬಾಯ್. ಥ್ಯಾಂಕ್ ಯು. ಮತ್ತೆ ಹೊರಡೋಣ. ಹರಿಯಾ, ಕಾರ್ ತೆಗಿ. ಆ್ಯಡ್ ಅರ್ಜೆಂಟಲ್ಲಿ ಬೈಕಲ್ಲಿ ಬಂದ್ಬಿಟ್ಟೆ, ಕಾರ್ ತರಲಿಲ್ಲ. ಇಟ್ಸ್ ಓಕೆ ಆರ್ಯ, ನೀನು ಹೊರಡು, ನಾನು ಕರ್ಕೊಂಡ್ಬರ್ತೀನಿ. ಸರಿ, ನೋಡೋಣ. ಹೇಳಿ. ಮೆಲ್ಲಿಗೆ, ಹುಷಾರು. ಅಪ್ಪ, ರಂಜಿತ್ ಕಾರಿಲ್ಲ, ಎಲ್ಲರೂ ತೊಲಗಿದ್ದಾರೆ ಅನ್ಸುತ್ತೆ. ಅಮ್ಮನ ಜೊತೆ ಆರಾಮಾಗಿ ಮಾತಾಡ್ಬೋದು. ಲೋಫರ್ಗಳು ನಮ್ಮಮ್ಮನ ಜೀವನೇ ಬಲಿ ಕೊಡಬೇಕು ಅಂದ್ಕೊಂಡಿದ್ರು. ದೇವ್ರದೇ, ಏನೂ ಆಗಿಲ್ಲ. ಸಿಸ್ಟರ್, ಇಲ್ಲಿ ನಮ್ಮ ತಾಯಿ ಇದ್ರಲ್ಲ? ಯಾರು? ಆರ್ತಿ ಸೂರ್ಯ ಅವರಾ? ಹೌದು. ಅವ್ರು ಆಗ್ಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋದ್ರಲ್ಲ. ಯಾರು ಕರ್ಕೊಂಡು ಹೋದ್ರು? ಸೂರ್ಯ ಸರ ಕರ್ಕೊಂಡೋದ್ರು. ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ, ಸೂರ್ಯ ಅವ್ರ ಜೊತೆ ಹಣಕ್ಕೋಸ್ಕರ.
ಯಾಕಾದ್ರೂ ಕೀಳ್ಮಟ್ಟಕ್ಕೆ ನೋಡ್ತಿರಲ್ವ ನೀವು? ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೂ ಅದಕ್ಕೆ ಒಪ್ಪಿದ್ರೆ ಯಾವ ಉಪಯೋಗನೂ ಇಲ್ಲ. ಕಡೆ ನಿರ್ಧಾರ ಅವ್ರದ್ದೇ. ಇಷ್ಟ್ರ ಮೇಲೆ ಅವ್ರಿಗೆ ಏನು ಅನಿಸುತ್ತೋ ಅದಕ್ಕೆ ನಾನು ಗೌರವ ಕೊಡ್ತೀನಿ. ಯಾರದು ರಂಜಿತ್ ಫೋನು? ಮಾವ ಯಾರ್ದು ಇಲ್ಲ. ಅತ್ತೆ ಎಚ್ಚರ ಆದ್ಮೇಲೆ ಕೊಡೋಣ ಬಿಡಿ. ಸರಿ, ಮೊಬೈಲ್ನ ಸೈಲೆಂಟ್ ಮೋಡಿಗೆ ಹಾಕೊಳ್ಳಿ. ಹಾಂ ಮಾವ. ಮಾವ ನಿಮ್ಮ ಫೋನು ಮ್ಯೂಟ್ ಮಾಡಿಬಿಡಿ, ಸುಮ್ಮನೆ ಅತ್ತೆಗೆ ಡಿಸ್ಟರ್ಬ್ ಆಗುತ್ತೆ. ಅತ್ತೆ ಅತ್ತೆ ಮನೆ ಬಂತು. ರಂಜಿತ್ ಮೊದಲು ಆದಿತ್ಯಂಗೆ ಫೋನ್ ಮಾಡಿ, ನಾನು ನಮ್ಮನೆಗೆ ಹೋಗ್ತೀನಿ. ಇದು ನಿಮ್ಮನೆ ಅಲ್ವಾ? ಅದು ಹಾಕಲ್ಲ. ಆದಿಗೆ ನಾನು ಫೋನ್ ಮಾಡ್ತೀನತ್ತೆ, ನೀವು ಫಸ್ಟು ಒಳಗಡೆ ಹೋಗೋಣ. ಡಾಕ್ಟ್ರು ಹೇಳಿಲ್ವಾ ತುಂಬ ಹೊತ್ತು ಕೂರಬಾರ್ದು, ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಅಂತ. ಬನ್ನಿ ಅತ್ತೆ, ನೀವು ಬೆಡ್ ರೆಸ್ಟ್ ಇರಬೇಕು, ಬನ್ನಿ ನೀವು. ಆದಿಗೆ ನಾನು ಫೋನ್ ಮಾಡ್ತೀನಿ, ಬನ್ನಿ. ಅಯ್ಯೋ ದೇವ್ರೆ, ಯಾಕೆ ಇಲ್ಲಿಗೆ ಬಂದ್ಲು? ಓದ್ಯಾ ಪಿಶಾಚಿಂದ್ರೆ ಬಂದೆ ಗವಾಕ್ಷಿ ಅನ್ನೋ ಥರ. ಇರೋ ಬರೋ ಬುದ್ಧಿನೆಲ್ಲ ಖರ್ಚು ಮಾಡಿ ಮನೆಯಿಂದ ಆಚೆ ಹಾಕಿದೆ. ಅತ್ತೆ ಒಕ್ಕರ್ಸ್ಕೊತಿದ್ದಾಳ. ಅಮ್ಮ ಅಮ್ಮ, ನಾ ಹೇಳೋ ವಿಷಯನ ಕೇಳಿ ಗಾಬರಿ ಆಗ್ಬೇಡಿ. ಮೊದಲು ನೀನು ಯಾಕೆ ಗಾಬರಿ ಆಗಿದೆಯಾ ಅದನ್ನ ಹೇಳು. ಸೂರ್ಯ ಅವರು ಆರ್ತಿ ಅವ್ರನ್ನ ಮನೆ ಕರ್ಕೊಂಡೇ ಬಂದ್ಬಿಟ್ರು. ಆರ್ತಿ ಬಂದ್ಲಾ? ಒಂದು ನಿಮಿಷ. ನಮ್ಮನೆ ಸೌಭಾಗ್ಯ ಕಾಪಾಡಿದ ಲಕ್ಷ್ಮಿ ಕಣೆ ನೀನು. ನಿನ್ನ ಜೀವ ಒತ್ತೆ ಇಟ್ಟು ನನ್ನ ಮಗನ ಜೀವ ಕಾಪಾಡಿದ್ಯಾ. ನಿನ್ನ ಋಣ ಹೇಗೆ ತೀರಿಸ್ಲಿ ಅಮ್ಮ? ಆದರೆ ನಾನು ನೀನು ಸಂಪೂರ್ಣವಾಗಿ ಗುಣ ಆಗೋವರೆಗೂ ನನ್ನ ಜವಾಬ್ದಾರಿ. ಸ್ವಲ್ಪನಾದರೂ ಪಾಪ ಪ್ರಜ್ಞೆ ಕಡಿಮೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡೆ. ಬಾ ಒಳಗಡೆ.